ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಹಾಗೂ ಜಿಲ್ಲಾಧ್ಯಕ್ಷ ಕೃಷ್ಣಮೂರ್ತಿ ಕೆಎಸ್ ನಿರ್ದೇಶನದ ಮೇರೆಗೆ ಅಂಬೇಡ್ಕರ್ ಸೇನೆ ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯ ಕಾರ್ಯಾಧ್ಯಕ್ಷ ಗಂಗಾಧರ ಟಿ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ, ಖಜಾಂಚಿ ಶ್ರೀನಿವಾಸ್ ಎನ್ವಿ, ಉಪಾಧ್ಯಕ್ಷ ಚಿಕ್ಕನರಸಿಂಹಪ್ಪ, ಅಲ್ಪಸಂಖ್ಯಾತರ ಸದಸ್ಯ ಬಾಬು ಸಮ್ಮುಖದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಗುಡಿಬಂಡೆ ತಾಲೂಕಿನ ಅಂಬೇಡ್ಕರ್ ಸೇನೆಯ ನೂತನ ಪದಾಧಿಕಾರಿಗಳು ಅಧ್ಯಕ್ಷರಾಗಿ ಅಂಬರೀಶ್, ಕಾರ್ಯಾಧ್ಯಕ್ಷ ವಿ ಬಾಬು, ಗೌರವಾಧ್ಯಕ್ಷ ದೇವರಾಜು, ಪ್ರಧಾನ ಕಾರ್ಯಾಧ್ಯಕ್ಷ ವೆಂಕಟೇಶ್, ಖಜಾಂಚಿ ನಾಗೇಂದ್ರ ಬಾಬು, ಉಪಾಧ್ಯಕ್ಷರಾಗಿ ಅಜಯ್, ಆದರ್ಶ್ ಶ್ರೀನಿವಾಸ್, ನಾಗರಾಜ್ ಶ್ರೀನಿವಾಸ್ ಎಟಿ, ಸಂಘಟನಾ ಕಾರ್ಯದರ್ಶಿಗಳಾಗಿ ಮಲ್ಲಿಕಾರ್ಜುನ್, ನಾಗರಾಜ್ ಎ, ವೆಂಕಟೇಶಪ್ಪ, ಮುರಳಿ ಬಿಎನ್, ನರೇಂದ್ರ ಎನ್ ಆಯ್ಕೆಯಾಗಿದ್ದಾರೆ. ವರದಿ ಸತೀಶ್ ಬಾಬು ಎ, ನಂದಿ ಟಿವಿ, ಗುಡಿಬಂಡೆ. ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಅಂಬೇಡ್ಕರ್ ಸೇನೆ ಹೋರಾಟಕ್ಕೆ ಜಯವಾಗಲಿ. ಅಂಬೇಡ್ಕರ್ ಸೇನೆ ಹೋರಾಟಕ್ಕೆ ಜಯವಾಗಲಿ. ಅದೇ ರೀತಿ ತಾಲೂಕು ಖಜಾನ್ಸಿಯಾಗಿ ಅಂಬೇಡ್ಕರ್ ಸೇನೆಗೆ ನಾಗೇಂದ್ರ ಬಾಬು ಅವರು ಆಯ್ಕೆಯಾಗಿದ್ದಾರೆ. ಬನ್ನಿ, ಕ್ರಾಸಾಗಿ ಬನ್ನಿ, ಹಂಗೆ ಅವರು ಲೈನಾಗಿ ನಿಂತು ಹಂಗೆ ಸ್ವಲ್ಪ ಕ್ರಾಸ್ ಬನ್ನಿ, ಬನ್ನಿ. ಅದೇ ರೀತಿ ಅದೇ ರೀತಿ ಉಪಾಧ್ಯಕ್ಷರಾಗಿ ಒಂದನೇದು ಅಜಯ್ ರವರು, ಚರ್ಚೆ ಮಾಡ್ಲಂತ ಉಪಾಧ್ಯಕ್ಷರಾಗಿ ಆದರ್ಶ್ ಅವರು, ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ 4ನೇ ಉಪಾಧ್ಯಕ್ಷರಾಗಿ ನಾಗರಾಜ್ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ನಮ್ಮ ಅಂಬೇಡ್ಕರ್ ಸೇನೆಯ ತಾಲೂಕು ಉಪಾಧ್ಯಕ್ಷರಾಗಿ 5ನೇ ಶ್ರೀನಿವಾಸ್ ಅವರು ಎಟಿ. ಅದೇ ರೀತಿ ನಮ್ಮ ಅಂಬೇಡ್ಕರ್ ಸೇನೆಯ ತಾಲೂಕು ಸಂಘಟನಾ ಕಾರ್ಯದರ್ಶಿಗಳಾಗಿ ಮಲ್ಲಿಕಾರ್ಜುನ್ ಅವರು, ಸಂಘಟನಾ ಕಾರ್ಯದರ್ಶಿಯಾಗಿ ನಾಗರಾಜ್ ಅವರು ಎ, ವೆಂಕಟೇಶಪ್ಪ. ಅದೇ ರೀತಿ 4ನೇ ಸಂಘಟನೆ ಕಾರ್ಯದರ್ಶಿಯಾಗಿ ಮುರಳಿ ಬಿಎನ್. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ. ಕಾರ್ಯದರ್ಶಿಯಾಗಿ ನರೇಂದ್ರ ಎನ್. ತಾರೀಕು ಈ ದಿನ ಒಳ್ಳೆಯ ಶುಭ ದಿನ ಅಂತೇಳಿ ನಾವು ಒಳ್ಳೆಯ ಶುಭ ದಿನ ಅಂತೇಳಿ ಏನಿವತ್ತು ಇಲ್ಲಿ ನಮ್ಮ ಅಂಬೇಡ್ಕರ್ ಸೇನೆಯ ಒಂದು ಸಂಸ್ಥೆಯನ್ನು ಇಲ್ಲಿ ನಮ್ಮ ಈ ಗುಡಿಬಂಡೆ ತಾಲೂಕಿನ ಏನು ಈಗ ಪದಗ್ರಹಣ ಸಂಸ್ಥೆಯನ್ನು ಮಾಡಿದ್ದೀವಿ. ಇದನ್ನು ಉದ್ದೇಶಿಸಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿ ಸರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಪಣ ತೊಟ್ಟಿದ್ದೀವಿ. ಇವತ್ತು ಪ್ರಥಮ ಬಾರಿಗೆ ನಮ್ಮ ಗುಡಿಬಂಡೆ ತಾಲೂಕು ಇವತ್ತು ಪದಗ್ರಹಣ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಚಿಂತಾಮಣಿ, ಹಾಗೆಯೇ ಚಿಕ್ಕಬಳ್ಳಾಪುರ, ಹಾಗೆ ಶಿಡ್ಲಘಟ್ಟ ಮತ್ತು ಗೌರಿಬಿದನೂರು ಎಲ್ಲ ಭಾಗಗಳಲ್ಲೂ ಕೂಡ ಮತ್ತೆ ಹೊಸದಾಗಿ ತಾಲೂಕು ಮಟ್ಟದ ತಾಲೂಕಾಗಿರ್ತಕ್ಕಂತಹ ಚೇಳೂರಾಗಿರ್ಬೋದು ಎಲ್ಲ ಕಡೆ ಕೂಡ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ನಾವು ಸಕ್ರಿಯ ಕಾರ್ಯಕರ್ತರಾಗಿ ದಲಿತರಿಗೆ ನ್ಯಾಯ ಕೊಡಿಸುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಘಟನೆ ಎಲ್ಲರ ಮುಂದೆ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ.